ನೀರಿಲ್ಲ ಎಲ್ಲಿ ಹೋದ್ರೂ ಒಂದೇ ಸಮಸ್ಯೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ಅಧಿಕಾರಿಗಳು ಕಳ್ಳಾಟವಾಡ್ತಿದ್ದಾರೆ. ನಮಗೆ ಕುಡಿಯೋಕೆ ನೀರಿಲ್ಲದ ಹೊತ್ತಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಿರೋ ಅನುಮಾನ ಮೂಡಿದೆ. ಮತ್ತೊಂದೆಡೆ ದಾವಣಗೆರೆ ಚಿಕ್ಕಬಳ್ಳಾಪುರದಲ್ಲೂ ಜಲಸಂಕಷ್ಟ ತಲೆದೋರಿದೆ. ತಾಲೂಕುಗಳು ತೀವ್ರ ಬರಗಾಲ. ಜಲಕ್ಷಾಮ ತಲೆದೋರಿದೆ. ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಭೀಕರ ಬರದ ನಡುವೆ ಕಾವೇರಿ ನೀರು ನಿರಾತಂಕವಾಗಿ ಹರಿಯುತ್ತಿದೆ. ಜೀವನದಿಯನ್ನೇ ನಂಬಿದ ರೈತರಿಗೆ ರಕ್ತವನ್ನೇ ಹಿಂಡಿದಂತಾಗ್ತಿದೆ. ಬರದ ನಡುವೆ ತಮಿಳುನಾಡಿಗೆ ಹರಿದಿದ್ಯಾ ಕಾವೇರಿ. ಕಬಿನಿಯಿಂದ ನಿತ್ಯ 1,000 ಕ್ಯೂಸೆಕ್ ನೀರು ರಿಲೀಸ್. ರಾಜ್ಯದಲ್ಲಿ ಬರದ ನಡುವೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಿರೋ ಅನುಮಾನ ಮೂಡಿದೆ. ಕಬಿನಿ ಡ್ಯಾಂನಿಂದ ನದಿಗೆ ನಿತ್ಯ 1,000 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ಬೆಂಗಳೂರು, ಮೈಸೂರು, ಚಾಮರಾಜನಗರಕ್ಕೆ 500 ಕ್ಯೂಸೆಕ್ ನೀರು ಸಾಕು. ಆದರೆ ನಿತ್ಯ 1,000 ಕ್ಯೂಸೆಕ್ ನೀರು ಹೊರ ಹೋಗ್ತಿದೆ. ಹೆಚ್ಚುವರಿ ನೀರು ಎಲ್ಲಿಗೆ ಹರಿತಿದೆ ಅನ್ನೋದು ಅನುಮಾನ ಮೂಡಿಸಿದೆ. ಬರಿದಾಯಿತು ತುಂಗಭದ್ರಾ, ಹರಿಹರದಲ್ಲಿ ನೀರಿಗೆ ಬರ. ತುಂಗಭದ್ರೆಯ ಒಡಲು ಬರಿದಾಗಿದೆ. ನದಿಯಿಂದ ನೀರು ಎತ್ತುವುದಕ್ಕೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ದಾವಣಗೆರೆಗೆ ನೀರಿಲ್ಲದಾಗಿದೆ. ಹರಿಹರದಲ್ಲಂತೂ ಹಾಹಾಕಾರ ಶುರುವಾಗಿದೆ. ಜನ ಟ್ಯಾಂಕರ್ ನೀರನ್ನೇ ಆಶ್ರಯಿಸಿದ್ದಾರೆ. 10 ವಾರ್ಡ್ಗಳಲ್ಲಿ ನೀರಿಗೆ ಬವಣೆ ಶುರುವಾಗಿದ್ದು ಖಾಲಿ ಕೊಡ ಹಿಡಿದು ಜನ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ 42-43 ವರ್ಷ ವಯಸ್ಸಾಗಿದೆ. ಎಂದೂ ನೋಡಿಲ್ಲ ಹಾಗಾಗಿದೆ. ಹರಿಹರದ ತುಂಗಭದ್ರಾ ನದಿ ಯಾವತ್ತು ಎಂಥ ನಿಟ್ಟು ಬ್ಯಾಸಿಗಂದ್ರೂ ನೀರು ಇತ್ತು. ಅಮಾನಿಕೆರೆಯಲ್ಲಿ ನೊರೆ, ಮೀನುಗಳ ಮಾರಣ ಹೋಮ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ನೊರೆ ಕಂಟಕವಾಗ್ತಿದೆ. ಜಿಲ್ಲೆಯ 50ಕ್ಕೂ ಹೆಚ್ಚು ಕೆರೆಗಳಿಗೆ ತ್ಯಾಜ್ಯ ನೀರನ್ನ ಬಿಡಲಾಗ್ತಿದೆ. ಆದರೆ ಇಂತಹ ನೀರನ್ನ ಕ್ಲೀನ್ ಮಾಡಿ ಬಿಡಬೇಕು. ಆದ್ರೆ ಇಲ್ಲಿ ಕಲುಷಿತ ನೀರಿನಿಂದಾಗಿ ಕೆರೆಯಲ್ಲಿ ನೊರೆ ತುಂಬಿದ್ದು ಕೆಟ್ಟ ವಾಸನೆ ಬರ್ತಿದೆ. ರಾಶಿ ರಾಶಿ ಮೀನುಗಳು ಸತ್ತು ಬಿದ್ದಿವೆ. ಬರ ಪರಿಹಾರಕ್ಕಾಗಿ ಸುಪ್ರೀಂ ಕದ ತಟ್ಟಿದ ಸರ್ಕಾರ. ಇನ್ನು ಕೇಂದ್ರದಿಂದ ಬರ ಪರಿಹಾರ ವಸೂಲಿಗೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಕೇಂದ್ರದ ವಿರುದ್ಧ ರಿಟ್ ಅರ್ಜಿ ಸಲ್ಲಿಸಿದೆ. ರಾಜ್ಯದ 223 ತಾಲೂಕುಗಳು ಬರಪೀಡಿತ ಎಂದು ಸರ್ಕಾರ ಘೋಷಿಸಿದೆ. 196 ತಾಲೂಕುಗಳಲ್ಲಿ ತೀವ್ರ ಬರಗಾಲ ಎದುರಾಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ, ತೋಟಗಾರಿಕೆ ಬೆಳೆ ನಷ್ಟವಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರದ ಬರ ಅಧ್ಯಯನ ತಂಡ ಬಂದು ಹೋದ್ರೂ ನಯಾ ಪೈಸೆ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಅದೇನೇ ಇರ್ಲಿ, ಹನಿ ಹನಿ ನೀರಿಗೂ ಜನ ಪರಿತಪಿಸುತ್ತಿದ್ದಾರೆ. ಇರೋ ನೀರನ್ನ ಸಂರಕ್ಷಿಸಿ ಜನರ ಸಂಕಷ್ಟ ನೀಗಿಸುವುದು ಬಿಟ್ಟು ಅಧಿಕಾರಿಗಳು ಬೇಜವಾಬ್ದಾರಿ ತೋರ್ತಿರೋದು ದುರಂತ. ಬ್ಯೂರೋ ರಿಪೋರ್ಟ್, TV9.